ಮೂರನೇವರು ಶಿಕ್ಷೆಯನ್ನು ಅನುಭವಿಸುವಂತಾಗುತ್ತೆ. ಈಗ ಇಲ್ಲಿ ಶಿಕ್ಷೆ ಅನುಭವಿಸಿರೋದು ಅಡಿಕೆ ಮರಗಳು. ಕೋಪ ಅತ್ತೆ ಮೇಲೆ, ಶಿಕ್ಷೆ ಅಡಿಕೆ ಮರದ ಮೇಲೆ. ನೋಡಿ, 40ಕ್ಕೂ ಹೆಚ್ಚು ಅಡಿಕೆ ಮರಗಳನ್ನು ಸೊಸೆ ನಾಶ ಮಾಡಿದ್ದಾರೆ. ದಾವಣಗೆರೆ ಜಿಲ್ಲೆ ಆವರಗೊಳ್ಳ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಅತ್ತೆ ಮೇಲೆ ಹಲ್ಲೆ ಮಾಡಿ ಮರವನ್ನು ನಾಶಪಡಿಸಿರುವಂಥ ಸೊಸೆ. ಚಿದಾನಂದಯ್ಯ ಸೊಸೆ ರೂಪಾ ಅನ್ನೋರಿಂದ ಈ ಕೃತ್ಯ ನಡೆದಿದೆ. ಮಾವ ಚಿದಾನಂದಯ್ಯ ಜೊತೆ ಗಲಾಟೆಯನ್ನು ಮಾಡಿಕೊಂಡಿದ್ದಂಥ ರೂಪಾ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಅತ್ತೆ ಮೇಲೆ ಹಲ್ಲೆ ಮಾಡಿರೋದಲ್ಲದೆ ನಂತರ ಅಡಿಕೆ ತೋಟವನ್ನು ನಾಶ ಮಾಡಾಕಿದ್ದಾರೆ. ದಾವಣಗೆರೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ಕೂಡ ದಾಖಲಾಗಿದೆ. ಚಿದಾನಂದಯ್ಯ ಅನ್ನೋರಿಗೆ ಸೇರಿದಂಥ ಅಡಿಕೆ ತೋಟ ಇದು. 2.5 ವರ್ಷದ ಸುಮಾರು 40ಕ್ಕೂ ಅಧಿಕ ಅಡಿಕೆ ಮರಗಳನ್ನು ಈಗ ಸರ್ವನಾಶ ಮಾಡಿರುವಂಥ ಸೊಸೆ. 1 ಎಕರೆ ಜಮೀನಲ್ಲಿ ಬೆಳೆದಂಥ ಅಡಿಕೆ ಮರಗಳು. ಅತ್ತೆ ಶಿವನಾಗಮ್ಮ ಮೇಲೆ ಹಲ್ಲೆ ಮಾಡಿ ಆ ಬಳಿಕ ಅಡಿಕೆ ಗಿಡವನ್ನು ಕಡಿಯೋದಾಗಿ ಹೇಳಿದಂಥ ರೂಪ, ಅಡಿಕೆ ಗಿಡ ಕಡಿಯದಂತೆ ಮನವಿಯನ್ನು ಮಾಡಿಕೊಂಡ್ರೂ ಕೂಡ ಕೇಳದ ರೂಪ ಅಡಿಕೆ ಮರಗಳನ್ನು ನಾಶ ಮಾಡಿದ್ದಾರೆ ಅನ್ನುವ ಆರೋಪ. ಯಾರ ಮಾತಿಗೂ ಕೂಡ ಕ್ಯಾರೆ ಎನ್ನದೆ ಮರಗಳನ್ನು ನಾಶ ಮಾಡಿರುವಂಥ ಸೊಸೆ ರೂಪ. ಸೊಸೆ ಮಾಡಿದ ಕೆಲಸಕ್ಕೆ ಚಿದಾನಂದಯ್ಯ ಮತ್ತು ಕುಟುಂಬಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಅಷ್ಟೇ ಅಲ್ಲದೆ ಮಾವ ಚಿದಾನಂದಯ್ಯ ಅವರು ಸೊಸೆ ವಿರುದ್ಧವೇ ದೂರನ್ನು ಕೊಟ್ಟಿದ್ದಾರೆ ಪೊಲೀಸ್ ಠಾಣೆಯಲ್ಲಿ. ನಮ್ಮ ಮೆಟ್ರೋ ಒಂದು ರೀತಿಯಲ್ಲಿ ಬೆಂಗಳೂರಿನ ಕನಸಿನ ಯೋಜನೆಗಳಲ್ಲಿ ಅದು ಕೂಡ ಒಂದು. ಆದರೆ ಈ ನಮ್ಮ ಮೆಟ್ರೋಗೆ ಹೋಗಬೇಕು ಅಂದರೆ ಯೂನಿಫಾರ್ಮ್ ಕೋಡ್ ಇದೆಯಾ, ಡ್ರೆಸ್ ಕೋಡ್ ಬೇಕಾ? ಯಾಕೆ ಯಾರನ್ನೂ ಕೂಡ ಹತ್ಸೋದಿಲ್ವಾ? ಬಟ್ಟೆ ಸರಿ ಇಲ್ಲ ಅಂತಂದರೆ ಏನಾಗಿದೆ ನಮ್ಮ ಮೆಟ್ರೋಗೆ, ಅಲ್ಲಿನ ಸಿಬ್ಬಂದಿಗಳಿಗೆ? ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಂತಂದರೆ ಇವತ್ತು ನಡೆದಿರುವಂಥ ಒಂದು ಘಟನೆಯ ಸಾಕ್ಷಿ. ಬಟ್ಟೆ ಕೊಳೆ ಆದರೆ ನಮ್ಮ ಮೆಟ್ರೋ ಹತ್ತಿಸೋದಿಲ್ವಾ? ಮೆಟ್ರೋ ಹತ್ತೋದಕ್ಕೂ ಕೂಡ ಡ್ರೆಸ್ ಕೋಡ್ ಏನಾದರೂ ಇದೆಯಾ? ಅನ್ನದಾತನಿಗಾಯ್ತು ಅವಮಾನ ಮಾಡಿದ್ದು, ಈಗ ಕಾರ್ಮಿಕನಿಗೂ ಕೂಡ ಅವಮಾನ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ. ಬಟ್ಟೆ ಸರಿ ಇಲ್ಲ ಅಂತ ಹೇಳಿ ಮೆಟ್ರೋದಲ್ಲಿ ನೋ ಎಂಟ್ರಿ, ಶರ್ಟು ಗುಂಡಿ ಇಲ್ಲ ಅಂತೇಳಿ ಮೆಟ್ರೋವನ್ನು ಹತ್ತಿಸೋದಕ್ಕೆ ನಿರಾಕರಿಸಿದ್ದಾರೆ. ನೋಡಿ ಯಾಕೆ ಈ ಥರ ಮಾಡ್ತಾರೆ ನಮ್ಮ ಮೆಟ್ರೋ ಸಿಬ್ಬಂದಿಗಳು? ಅವನು ಕೂಲಿನಲ್ಲಿ ಮಾಡಿಕೊಂಡು ಇರೋದ್ರಲ್ಲಿ ಜೀವನ ಸಾಗಿಸ್ತಿದ್ದಾನೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು. ಬಟ್ಟೆ ಸರಿ ಇಲ್ಲ ಅಂತೇಳಿ ನೀವು ಮೆಟ್ರೋದಲ್ಲಿ ಹಚ್ಚೋದಿಲ್ವಾ? ಯಾಕೆ ಸಹ ಪ್ರಯಾಣಿಕರೇನಾದರೂ ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡಿದ್ರಾ? ಯಾಕೆ ಇಂಥವನ್ನೆಲ್ಲ ಒಳಗಡೆ ಬಿಡ್ತೀರಾ ಅಂತ? ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದೀರಾ ನಮ್ಮ ಮೆಟ್ರೋ ಸಿಬ್ಬಂದಿಗಳು? ಇದೆಂಥ ಅವಮಾನ! ನಮ್ಮ ಮೆಟ್ರೋಗೂ ಅವಮಾನ, ನಮ್ಮ ಮೆಟ್ರೋದಲ್ಲಿ ಆಗಿರುವಂಥ ಘಟನೆ ಕೂಡ ಅವಮಾನ. ನೋಡಿ, ನಿಮಗೆ 3 ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀವಿ. ಮೊದಲ ದೃಶ್ಯಾವಳಿ ಅನ್ನದಾತನಿಗೆ ಅವಮಾನ ಮಾಡಿದಂಥ ದೃಶ್ಯಾವಳಿ. ಅದು ಅನ್ನದಾತ, ದೇಶದ ಬೆನ್ನೆಲುಬು, ಆತನಿಗೆ ಅವಮಾನ ಮಾಡಿದ್ರಿ. ಅದಾದ ಬಳಿಕ ಸಿಬ್ಬಂದಿ ಒಂದು ಅಸಭ್ಯ ವರ್ತನೆಯನ್ನ ಮಾಡಿದ್ರು. ಆ ಬಳಿಕ ಕಾರ್ಮಿಕನಿಗೆ ಅವಮಾನ ಮಾಡಿರುವಂಥ ಘಟನೆ ನಡೆದಿದೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಸುಮ್ಮನೇನು ಹೋಗ್ತಿಲ್ಲ ಆತ, ದುಡ್ಡು ಕೊಟ್ಟು ಹೋಗ್ತಿರೋದು. ದುಡ್ಡು ಕೊಟ್ಟು ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಿರೋದು. ಫ್ರೀಯಾಗಿ ಏನಾದರೂ ಹೋಗ್ತಿದ್ದಾನ ಆತ? ಇಲ್ಲ ತಾನೇ. ನೋಡಿ, ಇಲ್ಲಿ ಆತನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಅಸಹಾಯಕನಾಗಿ ನಿಂತಿದ್ದಾನೆ. ಅವನ ಜೀವನ ಬಡಪಾಯಿ. ಇಂಥ ಅವ್ರನ್ನ ಹತ್ತಿಸ್ಕೊಂಡ್ರೆ ಮೆಟ್ರೋ ಏನು ಮುಂದಕ್ಕೆ ಹೋಗಲ್ವಾ? ನಾಚಿಕೆ ಆಗ್ಬೇಕು. ನಮ್ಮ ಮೆಟ್ರೋಗೆ ಡ್ರೆಸ್ ಕೋಡ್ ಏನಾದರೂ ಬೇಕಾ ನಿಮಗೆ? ಹೇಳ್ಬಿಡಿ, ಅದನ್ನು ಡ್ರೆಸ್ ಕೋಡ್ ಬೇಕು, ಇಂಪಾರ್ಟೆಂಟ್ ಅಂತ ಹೊರಡಿಸಿ, ಮೆಮೊರಂಡಮನ್ನು ಹೊರಡಿಸಿ. ನಾಚಿಕೆ ಆಗಬೇಕು ನಿಜವಾಗ್ಲೂ. ನಮ್ಮ ಮೆಟ್ರೋದಲ್ಲಿ ಇಂಥ ಒಂದು ಸ್ಥಿತಿಗೆ ಬಂದು ತಲುಪಿದೆ ಅಂತಂದರೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಬಟ್ಟೆ ಸರಿಯಾಗಿರೋದು ಹಾಕ್ಕೊಂಡು ಬಾ, ಒಳಗಡೆ ಬಿಡ್ತೀವಿ ಅಂತ ಹೇಳಿದ್ರಂತೆ ಸಿಬ್ಬಂದಿಗಳು. ಆತನ ಜಾಗದಲ್ಲಿ ನಾನು ಅಥವಾ ಇನ್ನೊಬ್ರು ಯಾರೋ ನೀವೇ ಸಿಬ್ಬಂದಿಗಳಿದ್ದಿದ್ರೆ ಏನು ಮಾಡ್ತಾಯಿದ್ರಿ? ದೊಡ್ಡ ರಂಪರಾಮಣನೇ ಮಾಡಿಬಿಡ್ತಾ ಇದ್ರಿ. ಆದರೆ ಆತ ಅಸಹಾಯಕನಾಗಿ, ಕೂಲಿ ಕಾರ್ಮಿಕ ಸ್ವಾಮಿ, ಅವನು ಕಾರ್ಮಿಕಗೋಸ್ಕರ ಒಂದೊತ್ತಿನ ಊಟಕ್ಕೋಸ್ಕರ ಆತ ದುಡಿಯುವಂಥ, ಶ್ರಮಿಸುವಂಥ ಒಬ್ಬ ಶ್ರಮಿಕ. ಊಟಕ್ಕೆ ದುಡ್ಡನ್ನು ಮಿಕ್ಸಿ ಅದರಲ್ಲಿ ಪ್ರಯಾಣವನ್ನು ಮಾಡ್ತಾನೆ. ಮೆಟ್ರೋದಲ್ಲಿ ಪ್ರಯಾಣವನ್ನು ಮಾಡಿ ತಾನು ಹೋಗಬೇಕಾಗಿರುವಂಥ ಡೆಸ್ಟಿನೇಷನ್ಗೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ಕೆಲಸ ಕೂಲಿನೋ ನಳಿನೋ ಮಾಡ್ತಾನೆ. ಹಾಗಂತ ಆತ ಏನು ಸುಮ್ಮನೆ ಹೋಗಲಿ ಅಲ್ವಾ?
ಟಿಕೆಟ್ ತೊಗೊಂಡೆ, ಟೋಕನ್ ತೊಗೊಂಡೆ ಅಲ್ವಾ ಹೋಗಿದ್ದು? ಯಾಕೆ ಬಿಡಲಿಲ್ಲ? ಯಾಕಿಂತ ಅವಮಾನ ಮಾಡ್ತೀರಿ? BMRCL ಅಧಿಕಾರಿಗಳು ಇಂಥ ಒಂದು ಘಟನೆಗಳು ಮತ್ತೊಮ್ಮೆ ಆಗದಂತೆ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಬೇಕು. ಇದೊಂದು ಪಾಠ ಆಗಬೇಕು ಬೇರೆಯವರೆಲ್ಲರಿಗೂ ಕೂಡ. ಬೇಸರದ ಸಂಗತಿ ನೋಡಿ, ಆ ಫೋಟೋ ನೋಡಿದ್ರೆ ಅಯ್ಯೋ ಅನಿಸ್ತಾ ಇದೆ ನಮಗೆ. ಮಾಡಕ್ಕೆ ಹೋಗ್ಬಿಡಿ.